ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಕಳುವಾಗಿದ್ದ 4.48 ಮೌಲ್ಯದ 44 ಗ್ರಾಂ ಬಂಗಾರದ ಆಭರಣಗಳನ್ನು ಸಾಗರ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದು ಇಬ್ಬರನ್ನ ಬಂಧಿಸಲಾಗಿದೆ ಎಂದು ಸಾಗರ ಉಪವಿಭಾಗೀಯ ಪೊಲೀಸ್ ಉಪ ಅಧೀಕ್ಷಕರಾದ ಡಾಕ್ಟರ್ ಬೆನಕಪ್ರಸಾದ್ ಎನ್.ಜೆ. ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಮಕ್ಕಳು ಅದರಲ್ಲಿ ಆರೋಪಿಗಳು ಒಂದು 3-4 ಜನ ಇರ್ತಾರೆ. ಅದರಲ್ಲಿ ಒಬ್ಬ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಕೂಡ ಇರ್ತಾರೆ. ಅದರಲ್ಲಿ ಆರೋಪಿಗಳ ಡೀಟೇಲ್ಸ್ ಬಂದ್ಬಿಟ್ಟು A1 ಬಂದ್ಬಿಟ್ಟು ದರ್ಶನ್ ಅಂತ, ಎರಡನೆಯವರು A2 ಬಂದ್ಬಿಟ್ಟು ಅಶೋಕ್, ತಂದೆ ಲಕ್ಷ್ಮೀನಾರಾಯಣ್ ಶೇಟ್, ರೆಸಿಡೆಂಟ್ ಆಫ್ JP ನಗರ್. ಸೊ ಇವರು A2 ಬಂದ್ಬಿಟ್ಟು ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಆಗಿರ್ತಾರೆ. ಸಾಗರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕಳವು ಪ್ರಕರಣಗಳ ಪತ್ತೆ ಹಚ್ಚಿರುವ ಕುರಿತು ವಿವರಿಸಿದ ಅವರು, ಸಾಗರ ನಗರದ ಅಶೋಕ್ ರಸ್ತೆಯ ದರ್ಶನ್ ಹಾಗೂ ಕಳವು ಮಾಲು ಪಡೆದ JP ನಗರದ ಅಶೋಕ್ ಬಂಧಿತರು. ಇಲ್ಲಿನ JP ನಗರದ ವಸಂತಲಕ್ಷ್ಮಿ ಎಂಬುವವರು ಮನೆಯ ದೇವರ ಕೋಣೆಯಲ್ಲಿಟ್ಟಿದ್ದ 24 ಗ್ರಾಂ ಬಂಗಾರದ ಆಭರಣಗಳನ್ನು ಕಳವು ನಡೆದಿತ್ತು ಎಂದು ಬುಧವಾರ ASP ಬೆನಕಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸಾಗರ ನಗರದ ಅಶೋಕ ರಸ್ತೆಯ ನಿವಾಸಿ ದರ್ಶನ್ ಇದೇ ಮೊದಲು ಕಳವು ಮಾಡಿದ ವ್ಯಕ್ತಿಯಾಗಿದ್ದಾನೆ. ಈತನ ಮೇಲೆ ಈ ಹಿಂದೆ ಯಾವುದೇ ಅಪರಾಧ ಕೃತ್ಯಗಳ ಆರೋಪ ಅಥವಾ ಪ್ರಕರಣಗಳಿಲ್ಲ ಎಂದು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ತಿಳಿದು ಬಂದಿದ್ದರು. ಶಾಂತಿ ಮತ್ತು ಇವರ ಗ್ಯಾಂಗ್ ನಿರಂತರ ಜನನಿಬಿಡ ಬಸ್ಸು ನಿಲ್ದಾಣಗಳಲ್ಲಿ ಹಾಗೂ ಜಾತ್ರೆಗಳು ಸೇರಿದಂತೆ ಹೆಚ್ಚು ಜನ ಸೇರುವ ಜಾಗಗಳಲ್ಲಿ ಪಿಕ್ ಪಾಕೆಟ್ ದಂಧೆಯಿಂದ ಹಿಡಿದು ಬಂಗಾರದ ಆಭರಣಗಳ ಅಪಹರಣದಂತಹ ಕೃತ್ಯಗಳಿಂದ ದಿನ ಕಳೆಯುವಂತಹ ಅಭ್ಯಾಸ ಹೊಂದಿದ್ದಾರೆ. ಅಂತೂ ಸಾಗರದ ಪೊಲೀಸರು ಕಳವು ಪ್ರಕರಣ ಭೇದಿಸಿ ಆರೋಪಿ ಶಾಂತಿಯನ್ನ ಜೈಲಿಗಟ್ಟುವ ಮೂಲಕ ಹಲವು ನಾಗರಿಕರ ಶಾಂತಿ ನೆಮ್ಮದಿಗೆ ಮುನ್ನುಡಿ ಬರೆದಿದ್ದಾರೆ. ನಮ್ಮ ಸಾಗರ ಸಬ್ ಡಿವಿಷನ್ ಅಲ್ಲಿ ನಾವು ಆಲ್ಮೋಸ್ಟ್ ಇತರ ಇಲಾಖೆಯ ಮಾಹಿತಿ ತಗೊಂಡಿದ್ದು ಪ್ಲಸ್ ಇಂದಿನ ಜನಗಣತಿಯಿಂದ ಏನು ಮಾಹಿತಿ ತಗೊಂಡಿರಲಿಲ್ಲ, ಕೆಲವೊಂದು ಪಂಚಾಯಿತಿ, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಅವ್ರ ಕಡೆಯಿಂದ ತಗೊಂಡಿರ್ತಕ್ಕಂಥ ಡೇಟಾ ಪ್ರಕಾರ ವಿ ಹ್ಯಾವ್ ಆಲ್ಮೋಸ್ಟ್ ಸರ್ವೇಡ್ 85% ಆಫ್ ದ ಟೋಟಲ್ ಹೌಸ್ ಹೋಲ್ಡ್. 85% ಮನೆಗಳಿಗೆ ನಾವು ಪೊಲೀಸ್ ಇಲಾಖೆ ಭೇಟಿ ಮಾಡಿ ಮನೆಯಲ್ಲಿ ವಾಸ ಇರ್ತಕ್ಕಂಥ ಡೀಟೇಲ್ಸು, ಅವ್ರ ಫೋನ್ ನಂಬರ್ಗಳು, ಯಾರು ವಾಸ ಇದ್ದಾರೆ, ಅವ್ರು ಮಾಡ್ತಕ್ಕಂಥ ಕೆಲಸ ಏನು, ಪ್ಲಸ್ ಅವ್ರದ್ದೇನಾದ್ರೂ ಸಮಸ್ಯೆಗಳಿದೆಯಾ, ಗ್ರಿವಾನ್ಸಸ್ ಏನಿದೆಯಾ ಅಂತ ವಿ ಹ್ಯಾವ್ ಆಲ್ರೆಡಿ ರೀಚ್ಡ್ ಔಟ್ ಟು 85% ಆಫ್ ಹೌಸ್ ಹೋಲ್ಡ್ಸ್. ರೆಗ್ಯುಲರ್ಲಿ ದಿ ಕೀಪ್ ಕಮಿಂಗ್. ಕೆಲವೊಂದು ಸತಿ ನನಗೆ ನೇರವಾಗಿ ಕಾಲ್ ಮಾಡ್ತಾರೆ, ನಿಮ್ದು ಸ್ಟಿಕರ್ ಅಂಟಿಸಿ. ಕೆಲವೊಂದು ಸತಿ ಅವರಿಗೆ ಸ್ಟೇಷನ್ ಯಾವುದು ಅಂತ ಗೊತ್ತಾಗೋದಿಲ್ಲ, ಯಾವ ಲಿಮಿಟ್ಸ್ ಬರುತ್ತೆ ಅಂತ. ಇಂಟೀರಿಯರ್ ಕಡೆಯಿಂದ ಹೆಣ್ಮಕ್ಳುಗಳು ಕಾಲ್ ಮಾಡ್ತಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ಪುಲ್ಲಯ್ಯ ರಾಥೋಡ್, ASA ಮೀರಾಬಾಯಿ, ಅಪರಾಧ ವಿಭಾಗದ ಸಿಬ್ಬಂದಿ ವಿಶ್ವನಾಥ, ಸನಾವುಲ್ಲಾ, ಲೋಕೇಶ್, ಕೃಷ್ಣಮೂರ್ತಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಹೇಳಿದರು. ರವಿ, 9 ಲೈವ್ ನ್ಯೂಸ್, ಸಾಗರ.